ರಾಜ್ಯಾದ್ಯಂತ ಚಳವಳಿ ಇದೆ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋದಿಲ್ರಿ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೇಳೋದಕ್ಕೆ ನಿಮ್ಮ ನೈತಿಕತೆ ಇಲ್ಲ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋ ಪ್ರಶ್ನೆ ಬರಲ್ಲ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವರಿಗೆ 135 ಜನ ಶಾಸಕರ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯನವರಿಗಿದೆ. ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ. ಇಡೀ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ. ಅದರಲ್ಲೇನು ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಇಲ್ಲ, ಯಾಕೆಂದ್ರೆ ಎಲ್ಲ ಲೂಟಿಕೋರರು. ನೀವು ಲೂಟಿ ಹೊಡೆದಿರ್ತಕ್ಕಂಥರೇ 80% ಬಿಜೆಪಿ ಒಳಗಡೆ ಇದ್ದಾರೆ. 80%. ಅದರಲ್ಲೇನು ಪ್ರಶ್ನೆ ಇಲ್ಲ. ಒಂದು ಬೆರಳೆಣಿಕೆಯಷ್ಟು ಜನ ಹುಡುಕಿದ್ರೆ ಸಿಗ್ಬೋದು. ಯಾರೋ ಸುರೇಶ್ ಕುಮಾರ್ ಅಂತವರು ಒಂದು 3-4 ಜನ ಸಿಗ್ಬೋದು. ಅಷ್ಟು ಬಿಟ್ರೆ ಇನ್ನೆಲ್ಲರೂ ಕೂಡ ಬಿಜೆಪಿಯ ನಾಯಕರುಗಳು ಈ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿರ್ತಕ್ಕಂಥವ್ರು, ಮತ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಹೊಡೆದಿರ್ತಕ್ಕಂಥವ್ರು, ಎಲ್ಲ ವಿಚಾರದಲ್ಲೂ ಕೂಡ ಲೂಟಿ ಹೊಡೆದಿರ್ತಕ್ಕಂಥ ಬಿಜೆಪಿ ಒಳಗಡೆ. ಲೂಟಿಕೋರರು ಏನಾದರೂ ಇದ್ರೆ ಅದು ಬಿಜೆಪಿ ಪಕ್ಷದ ಒಳಗಡೆ ಮಾತ್ರ. ಇವತ್ತು ಭೂ ಹಗರಣ ಇರ್ಬೋದು ಅಥವಾ ಬೇರೆ ಬೇರೆ ಹಗರಣಗಳಿರ್ಬೋದು, ಎಲ್ಲವೂ ಕೂಡ ಬಿಜೆಪಿ ನಾಯಕರುಗಳ ಮೇಲೆ ಗಂಭೀರವಾದಂಥ ಆಪಾದನೆ ಇದೆ. ಬಿಟ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲ. ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಯಾವುದೇ ಗಂಭೀರವಾದಂಥ ಆಪಾದನೆಗಳಿಲ್ಲ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಕಳೆದ 45 ವರ್ಷಗಳಿಂದ ಈ ರಾಜ್ಯದಲ್ಲಿ ಅನೇಕ ಅಧಿಕಾರಗಳನ್ನು ಮಾಡಿದ್ದಾರೆ. 10-12 ಸರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರದ ಒಳಗಡೆ ಕೆಲಸ ಮಾಡಿ ಜವಾಬ್ದಾರಿ ಸ್ಥಾನವನ್ನು ಕೆಲಸ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನ ಮೇಲೆ ಯಾವುದೇ ಗುರುತರವಾದ ಆಪಾದನೆ ಇಲ್ಲದೇ ಇದ್ರೂ ಕೂಡ ಇದ್ಯಾವುದೋ ಒಂದು ಮೂಢ ಹಗರಣನ ಇಟ್ಕೊಂಡು ಇವತ್ತು ಇಡೀ ರಾಜ್ಯದಾದ್ಯಂತ ಚಳವಳಿ. ನಿಮ್ಗೆ ಬೇರೆ ಕೆಲಸ ಇಲ್ವಾ ಅಂತ ಕೇಳ್ಬೇಕಾಗಿದೆ. ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ವಾ? ವಿರೋಧ ಪಕ್ಷದ ಸ್ಥಾನ ನಿಮ್ಗೆ ಕೊಟ್ಟಿದ್ದಾರೆ ಜನ. ರಚನಾತ್ಮಕವಾದಂಥ ಟೀಕೆಗಳನ್ನು ಮಾಡಬೇಕು. ಆಮೇಲೆ ಒಂದು ವಿರೋಧ ಪಕ್ಷವಾಗಿ ಜನಪರವಾದಂಥ ಹೋರಾಟಗಳನ್ನು ಮಾಡಬೇಕು. ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಇವರು ಇವತ್ತು ಹೋರಾಟಗಳನ್ನು ಮಾಡ್ತಾರೆ. ನೀವು ಯಾವ ವಿಚಾರ ಇಟ್ಕೊಂಡಿದ್ದೀರಿ? ಯಾವ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ? ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದೆ ಅನ್ನೋದು ಒಂದೇ ಒಂದು ಕಾರಣ, ಬಹಳ ದೊಡ್ಡ ಹಗರಣನ